ಶಾಂತಿ. ಡೇಟ್ ಆಗಿದೆ 20 ಮೇ 1972. ಅವೇಕ್ ಬಾಪ್ದಾದ ಮಧುಬನ. अवेक मुरली महावाक्य आಗಿದೆ सार स्वरूप बनने से संकल्प और समय की बचत. ಬಾಬಾ ಹೇಳ್ತಾರೆ ಸಾರ ಸ್ವರೂಪ ಆಗೋದ್ರಿಂದ ಏನಾಗ್ತದೆ, ವಿಸ್ತಾರದಲ್ಲಿ ಇದ್ದುದನ್ನು ಸಾರಾಂಶದಲ್ಲಿ ಬರೋದರಿಂದ ಏನಾಗ್ತದೆ, ಸಂಕಲ್ಪ ಮತ್ತು ಸಮಯ ಉಳಿಕೆ ಆಗ್ತದೆ. ಸಂಕಲ್ಪದ ಖಜಾನೆ ಅದಲ್ಲ, ಬಾಬಾ ಸಂಕಲ್ಪನೂ ಕೂಡ ಒಂದು ದೊಡ್ಡ ಖಜಾನೆ. ಅದರದ್ದು ಉಳಿತಾಯ ಮಾಡಬೇಕು ಅಂತಂದರೆ ಏನೆಲ್ಲ ಸಂಕಲ್ಪ ಮಾಡೋದು ಬಿಟ್ಟು ಬಾಬಾನ ಬಗ್ಗೆ ಯೋಚನೆ ಮಾಡಬೇಕು. ಸಮಯನೂ ಉಳಿತಾಯ ಆಗ್ತದೆ ಅಂತಾರೆ ಬಾಬಾ. ಇದರಿಂದ ಸಾರ ಸ್ವರೂಪ ಆಗೋದರಿಂದ ಸಂಕಲ್ಪನೂ ಉಳಿತಾಯ ಆಗ್ತದೆ, ಸಮಯನೂ ಉಳಿತಾಯ ಅಂದರೆ ಗಳಿಕೆ. ಸೇವಿಂಗ್ ಈಸ್ ಅರ್ನಿಂಗ್ ಅಂತ ಹೇಳ್ತೀವಿ ನಾವು. ಬರೀ ನಾವು ಗಳಿಸೋದಷ್ಟೇ ಗಳಿಕೆ ಅಲ್ಲ, ಉಳಿತಾಯನೂ ಕೂಡ ಏನಿದೆ ಗಳಿಕೆ ಆಗಿರ್ತದೆ. मास्टर बीज रूप की स्थिति में स्थित रहने का अभ्यास करते करते सहज इस स्मृति में अपने आप को स्थित कर सकते हो. ಮಾಸ್ಟರ್ ಬೀಜ ರೂಪದ ಸ್ಥಿತಿನಲ್ಲಿ ಸ್ಥಿತ ಆಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಸಹಜವಾಗಿ ಈ ಸ್ಮೃತಿನಲ್ಲಿ ತಮ್ಮನ್ನು ತಾವು ಸ್ಥಿತ ಮಾಡ್ಕೊಳ್ತೀರಾ. जैसे विस्तार और वाणी में सहज ही आ जाते हो. ಈಟಿದ್ದದ್ದು ಇಷ್ಟು ಸಹಜವಾಗಿ ಶುದ್ಧ ಮಾಡ್ತೀವಲ್ಲ ನಾವು, ಅದು ನಮಗೆ ಸಹಜ ಇದೆ ಅಲ್ಲ. ವೈಸೆ ಹಿ ವಾಣಿ ಸೆ ಪರೆ, ಹಾಗೆಯೇ ವಾಣಿಯಿಂದ ಭಿನ್ನಾಗಿ ವಿಸ್ತಾರಕ್ಕೆ ಬಜೈ, ವಿಸ್ತಾರದ ಬದಲಾಗಿ ಸಾರ್ ಮೇ ಸ್ಥಿತ್ ಹೋ ಸಕ್ತೆ ಹೋ, ಸಾರದಲ್ಲಿ ಸ್ಥಿತ ಆಗ್ತೀರಾ. ಹದ್ ಕೆ ಜಾದೂಗಾರ್ ವಿಸ್ತಾರ್ ಕೋ ಸಾಮ್ನೆ ಕಿ ಶಕ್ತಿ ದಿಖಾತೆ ಹೇ. ಹದ್ ಕೆ ಜಾದೂಗಾರರು ಬರ್ತಾರಲ್ಲ ಅವರು ಕೂಡ ಇಷ್ಟಿದ್ದದ್ದು ಉದ್ದಕ್ಕಿದ್ದದೇನು ಮಾಡ್ತಾರೆ, ಹಿಂಗೆ ಮಾಡಿ ಠಪ್ ಅಂತ ಹೊಡೆದು ಸಂಕ್ಷಿಪ್ತ ಮಾಡ್ತಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ವಿಸ್ತಾರಕ್ಕೋ ನಹಿ ಸಮಾ ಸಕ್ತೆ ಹೋ. ಅವ ಹದದ ಜಾದೂಗಾರ ವಿಸ್ತಾರವನ್ನು ಸಮಾನ ಮಾಡಿ ಶಕ್ತಿ ತೋರಿಸ್ತಾನೆ. ವಿಸ್ತಾರದಲ್ಲಿ ಹಿಂಗೆ ಗಪ್ಪಂತ ಮಾಡಿ ಮತ್ತಿನ್ನೇನೋ ತೋರಿಸ್ತಾನೆ, ತನ್ನ ಶಕ್ತಿ ಕೈ ಚಳಕ ತೋರಿಸ್ತಾನಲ್ಲ. ಹಾಗೆಯೇ ತಾವು ಕೂಡ ಬೇಹದ್ದಿನ ಜಾದೂಗಾರ ಆಗಿದ್ದೀರಿ, ವಿಸ್ತಾರನ್ನು ಸಮಾವೇಶ ಮಾಡ್ಕೊಳ್ಳಿಕ್ಕಾಗೋದಿಲ್ಲೇನು. ಕೋಯಿ ಭಿ ಆತ್ಮ ಸಾಮ್ನೆ ಆವೆ, ಯಾವ ಬೇಕಾದಂಥ ಆತ್ಮ ಎದುರುಗಡೆ ಬರಲಿ. ಸಾಪ್ತಾಹಿಕ್ ಕೋರ್ಸ್ 1 ಸೆಕೆಂಡ್ ಮೇ ಕಿಸ್ಕೋ ದೇ ಸಕ್ತೆ ಹೋ. ಸಾಪ್ತಾಹಿಕ್ ಅಂದರೆ 7 ದಿನದ ಪಾಠವನ್ನು ಯಾರಿಗೆ ಕೊಡ್ತೀರಾ. ಸೆಕೆಂಡ್ ಮೇ ಕಿಸ್ಕೋ ದೇತೆ ಹೇ, 7 ದಿವಸದ ಪಾಠ ಒಂದೇ ಸೆಕೆಂಡ್ನಲ್ಲಿ ಯಾರಿಗೆ ಕೊಡ್ತೀರಾ. अर्थात साप्ताहिक कोर्स से जो भी आत्माओं में आत्मिक शक्ति व संबंध की शक्ति भरने चाहते हो वह 1 सेकंड में कोई भी आत्मा में भर सकते हो. वह यह अंतिम स्टेज है. ಬಾಬಾ ಹೇಳ್ತಾರೆ 7 ದಿನದ ಕೋರ್ಸನ್ನು ನೀವೇನು ಆತ್ಮಗಳಿಗೆ ಕೊಡ್ತೀರೋ ಆ ಆತ್ಮಿಕ ಶಕ್ತಿ ಅಥವಾ ಸಂಬಂಧದ ಶಕ್ತಿ ತುಂಬಿಕೊಳ್ಬೇಕಾಗ್ಯದಲ್ಲ, ಅದನ್ನು ಒಂದೇ ಸೆಕೆಂಡಿನಲ್ಲಿ कोई भी आत्मा में भर सकते हो. ಯಾವ ಆತ್ಮದಲ್ಲಿನೂ ಕೂಡ ಒಂದೇ ಸೆಕೆಂಡಿನಲ್ಲಿ 7 ದಿವಸದ ಪಾಠದ ಶಕ್ತಿಯನ್ನು ನೀವು ತುಂಬಬಹುದು ಅಂತ ಹೇಳ್ತಾರೆ ಬಾಬಾ. ವಾ ಯಹ ಅಂತಿಮ ಸ್ಟೇಜ್ ಹೇ, ಅದು ಕಡಿಗೆ ಆಗ್ತದೆ ಬಿಡ್ರಿ ಅಂತೀರೇನಂತಾರೆ ಬಾಬಾ. जैसे कोई भी व्यक्ति दर्पण के सामने खड़े होने से ही 1 सेकेंड में स्वयं का साक्षात्कार कर लेते हैं. ಹೇಗೆ ಯಾವುದೇ ವ್ಯಕ್ತಿ ಕನ್ನಡಿ ಎದುರುಗಡೆ ನಿಂತಾಗ 1 ಸೆಕೆಂಡ್ ನಿಮ್ದು ಏನು ಇಡೀ ರೂಪವನ್ನು ಕನ್ನಡಿನಲ್ಲಿ ಏನಾಗ್ಬಿಡ್ತದೆ, ಸಾಕ್ಷಾತ್ಕಾರ ಆಗಿಬಿಡ್ತದಲ್ಲ. ಏನು ಲೇಟ್ ಆಗ್ತದೆ ನಂತರ ಬಾಬಾ. ವೈಸೆ ಆಪ್ಕೆ ಆತ್ಮಿಕ ಸ್ಥಿತಿ, ಹಾಗೆ ತಮ್ಮ ಆತ್ಮಿಕ ಸ್ಥಿತಿ ಏನಾಗಿರಬೇಕು, ಶಕ್ತಿ ರೂಪಿ ದರ್ಪಣಕ್ಕೆ ಆಗಿ ನಿಮ್ಮ ಆತ್ಮಸ್ಥಿತಿ ಏನಿರಬೇಕು, ನೀವೇ ಒಂದು ಕನ್ನಡಿ ಆಗಬೇಕು. ನೀವೊಂದು ಕನ್ನಡಿ ಆದಾಗ ನಿಮ್ಮ ಎದುರುಗಡೆ ಆತ್ಮ ಬಂದಾಗ ತನ್ನ ನಿಜವಾದ ಸ್ವರೂಪ ಅದಕ್ಕೆ ಕಾಣಿಸ್ಬೇಕು ಅಂತಾರೆ ಬಾಬಾ. ಅದು ಎದ್ರ ಮೇಲೆ ಡಿಪೆಂಡ್ ಆಗಿದೆ, ನನ್ನ ಸ್ಥಿತಿ ಮೇಲೆ ಅಂತ ಹೇಳ್ತಾರೆ ಬಾಬಾ. दर्शन व साक्षात्कार नहीं कर सकते हैं स्वस्वरूप का.
ಯಾವುದೇ ಒಂದು ಆತ್ಮ ನಿಮ್ಮ ಎದುರುಗಡೆ ಬಂದಾಗ ಅದರದ್ದು ಸ್ವದರ್ಶನ್ ಸ್ವಸ್ವರೂಪ, ಅದಕ್ಕೆ ಆತ್ಮನ ಅನುಭೂತಿ ಆಗಬೇಕು, ಅದು ಏನಂತ ಗೊತ್ತಾಗಬೇಕು, ಸಾಕ್ಷಾತ್ಕಾರ ಆಗಬೇಕು. ಮಾಡ್ತೀರಾ? वह स्टेज बाप समान लाइट हाउस और माइट हाउस बनने के समीप अनुभव करते हो. ಆ ಸ್ಥಿತಿ ತಂದೆ ಸಮಾನ ಲೈಟ್ ಹೌಸ್ ಆಗಿ ಮೈಟ್ ಹೌಸ್ ಆಗೋದು ಅಥವಾ ಸಮೀಪ ಬರ್ತಕ್ಕಂಥ ಅನುಭವ ಮಾಡಿಸ್ತೀರಾ? ಅಥವಾ ಅಭಿ ಯಹ ಸ್ಟೇಜ್ ಬಹುತ್ ದೂರ ಹೇ, ಈ ಸ್ಟೇಜಿನ ಭಾಳ ದೂರದಂತಿರೋ ಅಥವಾ ಸಮೀಪ ಬಂದಿದೆ ಅಂತ ಅನುಭವ ಮಾಡ್ತಿರೋ ಅಂತ ಕೇಳ್ತಾರೆ ಬಾಬಾ. जबकि संभव समझने हो तो फिर अब तक ना होने का कारण क्या है? ಇದು ಮಾಡೋದು ಸಂಭವ ಇದೆ ಅಂತಂದಾಗ ಅಂತ ತಿಳ್ಕೊಂಡಾಗ ಅದು ಇನ್ನೂ ಯಾಕೆ ದೂರ ಆಗ್ತಿದೆ, ಅದಕ್ಕೆ ಕಾರಣ ಏನು? ನೀವಿನ್ನೂ ಯಾಕೆ ಕನ್ನಡಿ ಆಗಿಲ್ಲ ಅಂತಾರೆ ಬಾಬಾ. ಅದಕ್ಕೆ ಕಾರಣ ಏನು? जो संभव है लेकिन प्रैक्टिकल में अब नहीं है तो जरूर कोई कारण होगा. ಅದು ಸಾಧ್ಯ ಆಗ್ತದೆ, ಸಾಧ್ಯ ಆಗುವಂಥದ್ದು ಇನ್ನೂ ಪ್ರಾಕ್ಟಿಕಲ್ ಬಂದಿಲ್ಲ ಅಂತಂದರೆ ಅದಕ್ಕೇನೋ ಒಂದು ಕಾರಣ ಇದೆ. ಕ್ಯಾ ಹೇ ವೋ ಕಾರಣ? ಢೀಲಾಪನ್ ಭಿ ಕ್ಯೋ ಹೇ? ಯಾಕೆ ಸಡ್ಲಾಗ್ತಿದ್ದೀರಾ? ಢೀಲಾಪನ್ ಇದೆ ಅಂತ. ಪುರುಷಾರ್ಥದಲ್ಲಿ ಬಹಳಷ್ಟು ಢೀಲಾಪನ್ ಅಂತಂದರೆ ನಡೀತದೆ. ಎಷ್ಟು ಬಿಟ್ಟರೆ ನಡೀತದೆ. ಇವತ್ತೊಂದಿನ ಅಮೃತ ವೇಳೆ ಬಿಟ್ಟರೆ ನಡೀತದೆ, ಇವತ್ತೊಂದಿನ ಕ್ಲಾಸ್ ಬಿಟ್ಟರೆ ನಡೀತದೆ, ಇವತ್ತೊಂದಿನ ಬಾಬನ್ನ ನೆನಪಾಡೋದು ಬಾಬಾನ ನಡೀತದೆ ಅನ್ನೋದೇ ಏನು? ढीलापन. ऐसी स्थिति बनाने के लिए मुख्य कौन सी अटेंशन की कमी है? ಇಂಥ ಸ್ಥಿತಿ ಮಾಡ್ಕೊಳ್ಬೇಕು ಅಂತಂದರೆ ಮುಖ್ಯವಾಗಿ ಯಾವ ವಿಷಯದ ಕಡೆ, ಯಾವ ಅಂಶದ ಕಡೆ ಗಮನ ಕೊಡಬೇಕು, ಯಾವುದು ಕಮ್ಮಿ ಇದೆ ಅಂತ ಕೇಳ್ತಾರೆ ಬಾಬಾ. जब साइंस ने भी अनेक कार्य एक सेकंड में सिद्ध कर दिखाए हैं. ಯಾವಾಗ ವಿಜ್ಞಾನ ಕೂಡ ಅನೇಕ ಕಾರ್ಯಗಳನ್ನು ಒಂದೇ ಸೆಕೆಂಡಿನಲ್ಲಿ ಏನು ಮಾಡುತ್ತದೆ? ಸಿದ್ಧ ಮಾಡಿ ತೋರಿಸ್ತದೆ. ಸಿರ್ಫ್ ಸ್ವಿಚ್ ಆನ್ और ಆಫ್ करने की देरी होती है. ಅಂಥ ಸುಮ್ಮನೆ ನಿಂತಹ ಫ್ಯಾನನ್ನು ಜಸ್ಟ್ ಒಂದು ಬಟನ್ ಹಾಕಿದ ಕೂಡಲೇ ಏನು ಮಾಡುತ್ತೆ? ತಿರ್ಗಕ್ಕೆ ಶುರು ಮಾಡುತ್ತಲ್ಲ. ಅದು ಎದ್ರ ಮೇಲೆ ಡಿಪೆಂಡ? ಕೇವಲ ಸ್ವಿಚ್ ಆಫ್ ಸ್ವಿಚ್ ಆನ್ ಮೇಲೆ ನಿಂತಿದೆ. ಬಾಬಾ ಹೇಳ್ತಾರೆ सिर्फ स्विच ऑन और ऑफ करने की देरी होती है तो यहाँ वह स्थिति क्यों नहीं बन पाती? ಆದರೆ ಇಲ್ಲಿ ಆ ಸ್ಥಿತಿ ಏಕಾಗ್ತಿಲ್ಲ? ಮುಖ್ಯ ಕೌನ್ಸ ಕಾರಣ ಹೇ? ಏನು ಕಾರಣ ಇರ್ಬೋದು? ಏನಾಗಬೇಕಂತಿದ್ದೀನೋ ಅದು ಆಗಕ್ಕಾಗ್ತಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಏನು? ನಾನು ಏನಾಗಬೇಕಾಗಿದೆ? ದರ್ಪಣ ಆಗಬೇಕಂತ ಹೇಳಿದ್ರಲ್ಲ ಬಾಬಾ. ದರ್ಪಣ ಅಂದ್ರೇನು? ಬಾಪ್ ಸಮಾನ್. ಬಾಬಾ ಹೇಳ್ತಾರೆ दर्पण तो हो, ಕನ್ನಡ ಇದೆ, ನೀವೇನಿದ್ದೀರಾ? ಕನ್ನಡ ಇದೆ. दर्पण के सामने साक्षात्कार होने में कितना टाइम लगता है? ದರ್ಪಣದ ಎದುರುಗಡೆ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಎಷ್ಟು ಸಮಯ ಹಿಡಿತದೆ? अभी आप स्वयं ही विस्तार में ज़्यादा जाते हो. ಕಾರಣ ಹೇಳ್ತಾರೆ ಬಾಬಾ. ಏನು ಮಾಡ್ತಿದ್ದೀರಿ ನೀವು? ವಿಸ್ತಾರದಲ್ಲಿ ಹೋಗ್ತಾ ಇದ್ದೀರಿ. ಕ್ಯಾ, ಕ್ಯೂ, ಕೇಸೆ, ಯಾಕೆ, ಹೆಂಗೆ, ಏನು? ಬಾಬಾ ಹೇಳ್ತಾರೆ जो स्वयं ही विस्तार में जाने वाले हैं वह और कोई को सार रूप में कैसे स्थित कर सकते? ನೀವೇ ಏನೋ ಉದ್ದಕ ವಿಸ್ತಾರದಲ್ಲಿ ಹೋಗ್ತಾ ಇದ್ದೀರಿ, ಇನ್ನೊಬ್ಬರನ್ನು ಸಾರ ರೂಪದಲ್ಲಿ ಹೇಗೆ ತಗೊಂಡು ಬರ್ತೀರಾ? कोई भी बात देखते व सुनते हो तो बुद्धि को बहुत समय की आदत होने कारण विस्तार में जाने की कोशिश करते हो. ಬಾಬಾ ಹೇಳ್ತಾರೆ ಕೊಯ್ ಬಾತ್ ದೇಖ್ತೆ, ಯಾವುದೇ ಒಂದು ಮಾತು ನೋಡಲಿ ಕೇಳಿ ಬುದ್ಧಿಯನ್ನು ಬಹಳ ಸಮಯದವರೆಗೆ ಏನು ಮಾಡ್ತೀರಾ? ಆದತ್ ಹೋನೆ ಕಾರಣ, ಅದೇನಾಗಿದೆ? ರೂಢಿಯಾಗಿಬಿಟ್ಟೈತೆ ನಮಗೆ. ಅದಕ್ಕಾಗಿ ಬೇಗನೆ ಏನು ಮಾಡ್ತೀವಿ? ವಿಸ್ತಾರದಲ್ಲಿ ಹೋಗ್ತಕ್ಕಂಥ ಕೋಶಿಶ್ ಕರ್ತೆ ಹೇ, ಪ್ರಯತ್ನ ಮಾಡ್ತೀವಿ. जो भी देखा व सुना उसके सार को जानकर और सेकंड में समा देने का व परिवर्तन करने का अभ्यास कम है. ಏನೇ ನೋಡಲಿ ಏನೇ ಕೇಳಿದರೂ ಅದನ್ನು ತಿಳ್ಕೊಂಡು ಸಾರದಲ್ಲಿ ತಗೊಂಡು ಬಂದು ಒಂದೇ ಸೆಕೆಂಡ್ನಲ್ಲಿ ಸಮಾವೇಶ ಮಾಡಿಬಿಟ್ರೆ ಏನಾಗ್ಬಿಡ್ತದೆ? ಪರಿವರ್ತನ ಆಗಿಬಿಡ್ತದೆ. ಆದರೆ ಆ ಅಭ್ಯಾಸ ಏನಿದೆ? ಕಡಿಮೆ ಇದೆ ಹೇಳ್ತಾರೆ ಬಾಬಾ. ಕ್ಯೂ, ಕ್ಯಾ, ಕೈಸೆ?
के विस्तार में ना चाहते भी चले जाते हो. ಇಷ್ಟ ಇಲ್ಲಂದ್ರೂ ಏನು ಮಾಡ್ತೀರಾ, ಹೋಗ್ಬಿಡ್ತೀರಾ. ಯಾಕೆ, ಅದೇನಾಗಿತ್ತು ನಿಮಗೆ ರೂಢಿಯಾಗ್ಬಿಟ್ಟಿದೆ. इसलिए जैसे बीज में शक्ति अधिक होती है वृक्ष में कम होती है. ವೃಕ್ಷ ಅರ್ಥಾತ್ ವಿಸ್ತಾರ. ಅದಕ್ಕಾಗಿ ಬೀಜದಲ್ಲಿ ಶಕ್ತಿ ಭಾಳ ಇರ್ತದೆ, ವೃಕ್ಷದಲ್ಲಿ ಏನಿರ್ತದೆ, ಕಡಿಮೆ ಇರ್ತದೆ. ಯಾಕೆ, ವೃಕ್ಷ ಅಂದ್ರೇನು, ಬೀಜದಿಂದ ಹೊರಟಂತಹ ವಿಸ್ತಾರ ರೂಪ ಅದು ಅಲ್ಲ. ಅದನ್ನು ಹೇಳ್ತಾರೆ ಬಾಬಾ, कोई भी चीज़ का विस्तार होगा तो शक्ति का भी विस्तार हो जाता है. ಯಾವುದೇ ವಸ್ತುವಿನ ಚೀಸಿನ ವಿಸ್ತಾರ ಇದೆಯೋ ಶಕ್ತಿನೂ ಕೂಡ ಏನಾಗ್ಬಿಡ್ತದೆ, ವಿಸ್ತಾರ ಹೋಗ್ಬಿಡ್ತದೆ. जैसे सैक्रीन और वैसे मिठास में फ़र्क होता है ना, वह अधिक क्वांटिटी यूज़ करनी पड़ेगी. सैक्रीन कम अंदाज में मिठास ज़्यादा देगी. ಬಾಬಾ ಹೇಳ್ತಾರೆ, ಸಕ್ರೀನ್ ಅಂದರೆ ಸ್ವಲ್ಪ ಇಷ್ಟೇ ಇರ್ತೈತಿ, ಆದರೆ ಮಿಠಾಸ್ ಮಧುರತೆ ಭಾಳ ಇರ್ತದೆ. ಅದನ್ನು ಜಾಸ್ತಿ ಹೆಚ್ಚಿಗೆ ಮಾಡಿದ್ರೆ ಏನಾಗ್ತದೆ, ಅದರ ಮಿಠಾಸ್ ಏನಾಗ್ತದೆ. ಈಗ ಇಷ್ಟೇ ಬೆಲ್ಲ ಇರ್ತೈತಿ, ಇಷ್ಟೇ ಇರ್ತದೆ, ಅಷ್ಟೇ ತಿಂದರೆ ಸ್ವೀಟ್ ಆಗ್ತದೆ. ಅದರ ಹುಯಿ ಅಂತ ನೀರು ಮಿಕ್ಸ್ ಮಾಡಿ ಅಳಕ್ಕೆ ಮಾಡಿಟ್ರೆ ಅದ್ರ ಟೇಸ್ಟ್ ಏನಾಗ್ತದೆ, ವಿಸ್ತಾರದಲ್ಲಿ ಹೋದಂಗೆ ಏನಾಗ್ತದೆ, ರುಚಿ ಕಮ್ಮ. ಅದನ್ನು ಹೇಳ್ತಾರೆ ಬಾಬಾ, सक्रीन कम अंदाज में मिठास ज़्यादा देगी. इस रीति से कोई भी बात के विस्तार में जाने से समय और संकल्प की शक्ति दोनों ही व्यर्थ चली जाती है. बाबा ಹೇಳ್ತಾರೆ, व्यर्थ जाने के कारण वह शक्ति नहीं रहती. इसलिए ऐसी श्रेष्ठ स्थिति बनाने के लिए सदा यह अभ्यास करो, कोई भी बात के विस्तार को समाकर सार में ಸ್ಥಿತ ರಹ ಸಕ್ತೆ ಹೋ. ಅದಕ್ಕಾಗಿ ವ್ಯರ್ಥ ಹೋಗೋದು ಬಿಟ್ಟು, ವ್ಯರ್ಥ ಹೋಯಿತು ಅಂದರೆ ಶಕ್ತಿ ಕಡಿಮೆ ಆಗ್ತದೆ. ಶ್ರೇಷ್ಠ ಸ್ಥಿತಿ ಇರಬೇಕು ಅಂತಂದರೆ ಅಭ್ಯಾಸ ಮಾಡಬೇಕಾಗ್ತದೆ. ಏನೇ ವಿಸ್ತಾರವನ್ನು ಏನು ಮಾಡಬೇಕು, ಸಮಾವೇಶ ಮಾಡಿಕೊಂಡು ಸಾರದ ಸ್ಥಿತಿನಲ್ಲಿ ಬರಬೇಕು. ऐसा अभ्यास करते करते स्वयं सारूप बनने के कारण अन्य आत्माओं को भी एक सेकंड में सारे ज्ञान का सार अनुभव करा सकेंगे. ಈ ಅಭ್ಯಾಸ ಮಾಡ್ತಾ 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 ಸ್ವಯಂವನ್ನು ಸಾರ ರೂಪದಲ್ಲಿ ಬಂದು ಕಾರಣ ಅನ್ಯ ಆತ್ಮಗಳನ್ನು ಕೂಡ ಒಂದೇ ಸೆಕೆಂಡಿನಲ್ಲಿ ನೀವೇನು ಮಾಡ್ತೀರಾ, ಜ್ಞಾನದ ಸಾರದ ಅನುಭವ ಮಾಡಿಬಿಡ್ತೀರಾ. ಅನುಭವಿ ಮೂರ್ತ ಹಿ ಅನ್ಯಕ್ಕೂ ಅನುಭವ ಕರಾ ಸಕ್ತೆ ಹೇ. ನನಗೆ ಅನುಭವ ಇಲ್ಲ ಅಂತಂದರೆ ಇನ್ನೊಬ್ರಿಗೇನು ಅನುಭವ ಮಾಡಿಸ್ಲಿಕ್ಕಾಗ್ತದೆ. इस बात के स्वयं ही अनुभवी कम हो, इस कारण अन्य आत्माओं को अनुभव नहीं करा सकते हो. ನಿಮಗೆ ಈ ಅನುಭವ ಇಲ್ಲದ ಕಾರಣ ಎಲ್ಲ ಆತ್ಮಗಳಿಗೂ ನಿಮಗೆ ಅನುಭವ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. जैसे कोई भी पावरफुल चीज़ में व पावरफुल साधनों में कोई भी चीज़ को परिवर्तन करने की शक्ति होती है, ಹೇಗೆ ಪವರ್ಫುಲ್ ವಸ್ತುದಲ್ಲಿ, ಪವರ್ಫುಲ್ ಸಾಧನಗಳಲ್ಲಿ ಯಾವುದೇ ಚೀಸ್ ಹಾಕಿದ ತಕ್ಷಣ ಅದೇನಾಗ್ತದೆ, ಪರಿವರ್ತನೆ ಆಗಿಬಿಡ್ತದೆ. ಆಗ್ತದಲ್ಲ. ಈಗ ಒಂದು ಭಾಳಷ್ಟು ಸ್ವಲ್ಪ ಬೆಚ್ಚಗಿದ್ರೆ ಅಲ್ಲಿ ವಸ್ತುಗಳನ್ನಿಟ್ಟರೆ ಏನು ಕೆಲಸ ಆಗೋದಲ್ಲ. ಭಾಳ ಕಾಯ್ದಿತ್ತು ಅಂದರೆ ಅದರೊಳಗೆ ವಸ್ತು ಇಟ್ಟರೆ ಏನಾಗ್ತದೆ, ಒಂದು ಹೋಗಿ ಗಟ್ಟಿ ಇದ್ದದ್ದೇನಾಗ್ಬಿಡ್ತದೆ, ಅಳಕ್ಕಾಗ್ಬಿಡ್ತದೆ. ಪರಿವರ್ತನೆ ಆಯ್ತಲ್ಲ. ಈಗ ನಾವು ಏನಾಗಿದ್ದೀವಿ, ಜಡಾಗಿ. ಅದನ್ನೇನು ಮಾಡಬೇಕು, ಯೋಗಾಗ್ನಿನಲ್ಲಿ ಹಾಕಿಬಿಟ್ರೆ ಏನಾಗ್ತದೆ, ಜಡ ಇದ್ದದ್ದು ಕರಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. तो उससे कोई भी ಬಾಬಾ ಹೇಳ್ತಾರೆ, ಜೈಸೆ ಹೇಳಿದ್ರು ಬಾಬಾ, ಜೈಸೆ ಅಗ್ನಿ ಬಹುತ್ ತೇಜ್ ಅರ್ಥಾತ್ ಪವರ್ಫುಲ್ ಹೋಗಿ, ಅಗ್ನಿ ಏನಿರ್ತದೆ ಭಾಳ ಶಕ್ತಿಶಾಲಿಯಾಗಿರ್ತದೆ, ಪವರ್ಫುಲ್ ಆಗಿರ್ತದೆ. ಅದರಲ್ಲಿ ನೀವು ಏನಾದರೂ ವಸ್ತುಗಳನ್ನು ಹಾಕಿಬಿಟ್ರೆ ಏನಾಗ್ಬಿಡ್ತದೆ, ಸ್ವತಃ ಪರಿವರ್ತನೆ ಆಗಿಬಿಡ್ತದೆ. अगर अग्नि पावरफुल नहीं है तो कोई भी वस्तु के रूप को परिवर्तन नहीं कर पाएंगे. ಸ್ವಲ್ಪ ಬಿಸಿ ಇತ್ತು ಅಂತಂದರೆ ವಸ್ತು ಬಿಸಿ ಆಗ್ತದಷ್ಟೇ, ಆ ರೂಪದಲ್ಲಿ ಬದಲಿ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ऐसे ही सदैव अपने पावरफुल स्टेज पर स्थित रहो तो कोई भी बातें जो व्यक्त भाव व व्यक्त दुनिया की वस्तुएं हैं व व्यक्त भाव में रहने वाले व्यक्ति हैं आपके सामने आएंगे
तो आपके पावरफुल स्टेज के कारण उनकी स्थिति व रूपरेखा परिवर्तन हो जाएगी. ನಾವು ಪವರ್ಫುಲ್ ಇದ್ದರೆ ನನ್ನ ಎದುರುಗಡೆ ಬಂದಂಥ ಆತ್ಮನ ಆಟ ಏನು ನಡೀದಿಲ್ಲ. ಅದೇನಾಗ್ತದೆ, ಬಾಗಲೇಬೇಕಾಗ್ತದೆ. ನಾವು ಆತ್ಮನನ್ನು ಬಾಗಿಸ್ಬೇಕು ಅಂತಂದ್ರೆ ಬಾಗಂತ ಕೈ ಹಿಡಿದು ಬಾಗಿಸೋದಲ್ಲ, ನನ್ನ ಸ್ಥಿತಿ ಏನು ಮಾಡಬೇಕು, ಹೆಚ್ಚು ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಆತ್ಮಗಳು ನಮ್ಮ ಎದುರುಗಡೆ ಬಾಗ್ತವೆ. ಬಾಬಾ ಹೇಳ್ತಾರೆ, व्यक्त भाव वाले का व्यक्त भाव बदलकर आत्मिक स्थिति बन जाएगी. ವ್ಯಕ್ತ ಭಾವ ಇರ್ತಕ್ಕಂಥವ್ರು ವ್ಯಕ್ತ ಭಾವ ಚೇಂಜ್ ಆಗಿ ಅವರು ಏನಾಗ್ಬಿಡ್ತಾರೆ, ಆತ್ಮಿಕ ಸ್ಥಿತಿನಲ್ಲಿ ಬಂದುಬಿಡ್ತಾರೆ. ಅಲ್ಲಿಗೆ ಅವ್ರದ್ದು ಕಲ್ಯಾಣ ಆಗ್ತದೆ. ವ್ಯರ್ಥ ಬಾತ್ ಪರಿವರ್ತನ ಹೋತೆ ಸಮರ್ಥ ರೂಪ ಧಾರಣ ಕರ್ಲಿಗಿ. ವ್ಯರ್ಥ ಇರ್ತದೆ, ಇಲ್ಲ ಅಂತಲ್ಲ. ನಮ್ಮ ಸ್ಥಿತಿ ಶ್ರೇಷ್ಠ ಇತ್ತು ಅಂದರೆ ವ್ಯರ್ಥದ ಬದಲಾಗಿ ಏನಾಗಿರ್ತದೆ, ಅದು ಸಮರ್ಥ ಆಗಿಬಿಡ್ತದೆ. ವಿಕಲ್ಪ ಶಬ್ದ ಶುದ್ಧ ಸಂಕಲ್ಪ ಕಾ ರೂಪ ಧಾರಣ ಕರ್ಲೇಗ. ವಿಕಲ್ಪ ಇರ್ತದೆ, ನಮ್ಮ ಸ್ಥಿತಿ ಅನುಭವ ಆಯಿತು ಅಂತಂದರೆ ಅವ್ರದ್ದೇನಾಗ್ಬಿಡ್ತದೆ, ಶುದ್ಧ ಸಂಕಲ್ಪ ರೂಪ ಧಾರಣ ಮಾಡ್ಕೊಳ್ತದೆ. ಲೇಕಿನ್ ಐಸಾ ಪರಿವರ್ತನ್ ತಬ್ ಹೋಗಾ ಜಬ್ ಐಸಿ ಪವರ್ಫುಲ್ ಸ್ಟೇಜ್ ಪರ್ ಸ್ಥಿತ್ ಹೋ. ಬಾಬಾ ಹೇಳ್ತಾರೆ, ಇಂಥ ಪರಿವರ್ತನೆ ಯಾವಾಗ ಆಗ್ತದೆ ಅಂತಂದರೆ ನಮ್ಮ ಸ್ಥಿತಿ ಬಹಳಷ್ಟು ಪವರ್ಫುಲ್ ಸ್ಥಿತಿ ಇರಬೇಕು. कोई भी ಲೌಕಿಕತಾ ಅಲೌಕಿಕತಾ ಮೇ ಪರಿವರ್ತನ ಹೋ ಜಾಯೇಗಿ. ಯಾರು ಬೇಕಾದಂಥ ಲೌಕಿಕ ಆತ್ಮಗಳಿರಲಿ, ನಮ್ಮ ಸ್ಥಿತಿ ಎದುರುಗಡೆ ಬಂದರೆ ಅವರು ಏನಾಗ್ಬಿಡ್ತಾರೆ, अलौकिक आगे परिवर्तन ಆಗ್ತಾರೆ. साधारण असाधारण के रूप में परिवर्तित हो जाएंगे. ಸಾಧಾರಣದಿಂದ ಅಸಾಧಾರಣ ರೂಪದಲ್ಲಿ ಪರಿವರ್ತಿತ ಆಗಿಬಿಡ್ತಾರೆ. फिर ऐसी स्थिति में स्थित रहने वाले कोई भी व्यक्ति व वैभव ವಾಯುಮಂಡಲ ಪಾಪ ಹೇಳ್ತಾರೆ, ಈ ರೀತಿ ಸ್ಥಿತಿನಲ್ಲಿ ಸ್ಥಿತ ಆಗ್ತಕ್ಕಂಥವರು ಯಾವುದೇ ವ್ಯಕ್ತಿ ಅಥವಾ ವೈಭವ, ವಾಯುಮಂಡಲ, ವೈಬ್ರೇಷನ್ಸ್, ವೃತ್ತಿ, ದೃಷ್ಟಿಯ ವಶದಲ್ಲಿ ಬರೋದಿಲ್ಲ ಅಂತಾರೆ ಬಾಬಾ. ನಾವು ಪವರ್ಫುಲ್ ಇದ್ದರೆ ನಮ್ಮ ಎದುರುಗಡೆ ಎಂಥವ್ರು ಏನೇ ಇದ್ದರೂ ಅವ್ರ ವಶದಲ್ಲಿ ನಾವು ಬರೋದಿಲ್ಲ. तो अब समझा क्या कारण है? ಗೊತ್ತಾಯ್ತಾ ಏನು ಕಾರಣ? एक तो सामने की शक्ति कम और दूसरा परिवर्तन करने की शक्ति कम. दो ಎದುರುಗಡೆ ಇರುವವರ ಶಕ್ತಿ ಕಡಿಮೆ ಇದೆ, ಎರಡನೇದು ಪರಿವರ್ತನ ಮಾಡ್ತಕ್ಕಂಥ ಶಕ್ತಿ ಕಡಿಮೆ ಇದೆ. ಅರ್ಥಾತ್ लाइट हाउस माइट हाउस दोनों स्थिति में स्थित सदा काल नहीं रहते हो. ಲೈಟ್ ಹೌಸ್ ಮೈಟ್ ಹೌಸ್ ಅಂದರೆ ಪ್ರಕಾಶದ ಶಕ್ತಿ ಎರಡು ಕಡಿಮೆ ಇದ್ದಾವೆ. ಈ ಸ್ಥಿತಿ ನೀವು ಯಾವಾಗಲೂ ಇರೋದಿಲ್ಲ. ಯೋಗ ಮಾಡೋಕ್ಕಷ್ಟೇ ಇರ್ತದೆ ನಿಮ್ಮ ಸ್ಥಿತಿ, ಉಳಿದ ಟೈಮಿಗೆ ಇರೋದಿಲ್ಲ. ಬಾಬಾ ಹೇಳ್ತಾರೆ, कोई भी कर्म करने के पहले जो बाप दादा द्वारा विशेष शक्तियों की सौगात मिली है उनको काम में नहीं लाते हो. ಬಾಬಾ ಹೇಳ್ತಾರೆ, ಏನೇ ಕರ್ಮ ಮಾಡೋಕ್ಕಿಂತ ಮುಂಚೆ ಬಾಪ್ದಾದನಿಂದ ನಮಗೆ ಏನೇನು ವಿಶೇಷ ಶಕ್ತಿಗಳ ಗಿಫ್ಟ್ ಕೊಟ್ಟಿದ್ದಾರೋ ಅವನ್ನ ನೀವು ಕಾರ್ಯದಲ್ಲಿ ಹಾಕೋದಿಲ್ಲ ಅಂತಾರೆ ಬಾಬಾ. ಏನು ಮಾಡಬೇಕು? ಫಸ್ಟ್ ಕಾರ್ಯ ಮಾಡೋಕ್ಕಿಂತ ಮುಂಚೆ ಬಾಬಾ ನಮಗೇನು ವರದಾನ ಕೊಡ್ತಾರೆ? ಸಫಲತಾ, ಮೂರ್ತ ಭವ, ವಿಜಯೀ ಭವ, ಇವೆಲ್ಲ ಕೊಟ್ಟರಲ್ಲ ನಮಗೆ. ಅದನ್ನು ನಾವೇನು ಮಾಡೋದಿಲ್ಲ, ಬಳಕೆ ಮಾಡೋದಿಲ್ಲ. ಏನು ಮಾಡೋದಿಲ್ಲ, ಒಂದು ಕ್ಷಣ ಕಾರ್ಯ ಮಾಡೋಕ್ಕಿಂತ ಮುಂಚೆ ಮೈ ವಿಜಯೀ ಆತ್ಮ ಹೂँ, ಸಫಲತಾ ಮೂರ್ತ ಹೂँ, ನಿರ್ವಿಘನ್ ಹೂँ, ಈ ಸ್ವಮಾನದಲ್ಲಿ ಸ್ಥಿತ ಆಗಿ ನೀವು ಮಾಡೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಿರ್ಫ್ ದೇಖ್ತೆ ಸುನ್ತೆ ಖುಷ್ ಹೋತೆ ಹೋ. ಬಾಬಾ ನೋಡ್ತೀವಿ, ಬಾಬಾ ಹೇಳೋದು ಕೇಳ್ತೀವಿ, ಅಷ್ಟರಲ್ಲೇ ಖುಷಿಯಾಗಿ ಬಿಟ್ಬಿಡ್ತೀವಿ, ಅದನ್ನು ಕಾರ್ಯದಲ್ಲಿ ನಾವು ಹಾಕೋದಿಲ್ಲ. ಬಾಬಾ ಹೇಳ್ತಾರೆ, परंतु समय पर काम में न लाने कारण कमी रह जाती है. ಸಮಯಕ್ಕನುಸಾರವಾಗಿ ಅವುಗಳನ್ನು ಕಾರ್ಯದಲ್ಲಿ ತಗೊಂಡು ಬರದೇ ಇರುವ ಕಾರಣ ಏನಾಗೋದಿಲ್ಲ, ವಿಜಯ ಆಗೋದಿಲ್ಲ. हर कर्म करने के पहले मास्टर त्रिकालदर्शी बनकर कर्म नहीं करते हो. ಪ್ರತಿಯೊಂದು ಕರ್ಮ ಮಾಡುವಾಗ ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ನೀವು ಮಾಡೋದಿಲ್ಲ, ಕರ್ಮ ಮಾಡೋದಿಲ್ಲ. अगर मास्टर त्रिकालदर्शी बनकर हर कर्म हर संकल्प करो व वचन बोलो तो
तो बताओ कब भी कोई कर्म व्यर्थ व अनर्थ वाला हो सकता है? ಬಾಬಾ ಹೇಳ್ತಾರೆ, ಏನೇ ಕಾರ್ಯ ಮಾಡೋಕ್ಕಿಂತ ಪೂರ್ವದಲ್ಲಿ ನೀವು ನಾನೇನಿದ್ದೀನಿ ಮಾಸ್ಟರ್ ತ್ರಿಕಾಲದರ್ಶಿ ಆಗಿದ್ದೀನಿ ಅಂತ ಪ್ರತಿಯೊಂದು ಕರ್ಮ ಮತ್ತು ಸಂಕಲ್ಪದಲ್ಲಿ ಮಾತಲ್ಲಿ ಬಂದರೆ ಅನರ್ಥ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಕರ್ಮ करने के समय कर्म के वश हो जाते हो. ಕರ್ಮ ಮಾಡುವಾಗ ಅದರ ವಶ ಆಗಿಬಿಡ್ತೀರಿ ನೀವು, ಅದಕ್ಕೆ ಕರ್ಮಕ್ಕೆ ದಾಸಿ ಆಗ್ತೀರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, त्रिकालदर्शी अर्थात साक्षीपन की स्थिति में स्थित होकर इन कर्म इंद्रियों द्वारा